ಈ ಭಾಗದಲ್ಲಿ ತಾವು ನೋಡ್ತಾ ಇರ್ತಕ್ಕಂಥದ್ದು ಮಹಾರಾಜ ತಡಂಗಾಲ ಮಾಧವ. ಒಂದು ಕ್ರಿಸ್ತಶಕ 440ರಿಂದ 467 ಒಂದು ಕಾಲಘಟ್ಟದಲ್ಲಿ ಗಂಗಾ ಸಾಮ್ರಾಜ್ಯದಲ್ಲಿ ಒಂದು ಕೃಷಿ ಕ್ಷೇತ್ರದಲ್ಲಿ ವಿಶೇಷ ಕ್ರಾಂತಿಯನ್ನ ಮಾಡಿದಂಥವ್ರು. ಕಾವೇರಿ ನದಿಗೆ ಅಡ್ಡಲಾಗಿ ಏನು ತಡೆಯನ್ನ ಮಾಡಿದಂಥವ್ರು, ಆ ನೀರನ್ನ ಸದ್ಬಳಕೆ ಮಾಡಿಕೊಂಡು ಕೃಷಿಗೆ ಉತ್ತೇಜನವನ್ನ ನೀಡಿದಂಥವ್ರು ತಡಂಗಲ ಮಾಧವ. ಅವರ ಒಂದು ಪ್ರತಿಕೃತಿಯ ಒಂದು ವಿಶೇಷವಾದಂಥ ಶಿಲ್ಪವನ್ನ ಇಲ್ಲಿ ನಾವು ಪ್ರದರ್ಶನ ಮಾಡಿದೀವಿ. ಮತ್ತೆ ಇಲ್ಲಿ ತಾವು ನೋಡ್ತಾ ಇರ್ತಕ್ಕಂಥದ್ದು ತರಾವರಿ ಏನು ಬಣ್ಣ ಮತ್ತು ವರ್ಣ ಮತ್ತು ಗಾತ್ರದ ಫೋಲಿಯೇಜ್ ಮತ್ತು ಫ್ಲವರಿಂಗ್ ಪ್ಲಾಂಟ್ಸ್. ಇಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಮರಾಂಟಾಸ್ ಇದೆ, ಸೇವಂತಿಗೆ ಇದೆ, ಫರ್ನ್ಸ್ ಇದೆ, ಮತ್ತೆ ಡಯಾಂಥಸ್ ಇದೆ. ಹಿಂದೆ ತಾವು ನೋಡ್ತಾ ಇರ್ತಕ್ಕಂಥದ್ದು ಮಿನಿಯೇಚರ್ ಮತ್ತು ದೊಡ್ಡ ಗಾತ್ರದ ಸನ್ಫ್ಲವರ್ಸ್ ಆಕರ್ಷಕಮಯವಾಗಿ ಸರ್ವರನ್ನು ಕೂಡ ಏನು ಆಕರ್ಷಿಸ್ತಾ ಇದೆ. ಹಾಗೇನೆ ಸೊ ಇಲ್ಲಿ ತಾವು ಒಂದು ಬೆಗೋನಿಯಾಗಳಿದೆ, ಮತ್ತೆ ಡ್ವಾರ್ಫ್ ಇಕ್ಸೋರಾಗಳಿದೆ, ಆಲ್ಟರ್ಮ್ಯಾಂತ್ರ ಇದೆ, ಮತ್ತೆ ಝೀಬ್ರಾ ಪ್ಲಾಂಟ್ ಅನ್ನು ಕೂಡ ನೀವು ನೋಡ್ಬೋದು. ಮತ್ತೆ ಇಲ್ಲಿ ತಾವು ನೋಡ್ತಾ ಇರ್ತಕ್ಕಂಥದ್ದು ಆಕರ್ಷಕಮಯವಾದಂತಹ ಸೇವಂತಿಗೆ ಪುಷ್ಪ ಪಿರಮಿಡ್. ಸೊ ಈ ಪುಷ್ಪಗಳನ್ನ ಸರ್ವ ರೀತಿಯಲ್ಲೂ ಕೂಡ ಬಳಕೆ ಮಾಡಿ ಗಂಗಾ ಸಾಮ್ರಾಜ್ಯಕ್ಕೆ ಒಂದು ವಿಶೇಷ ಪುಷ್ಪ ನಮನವನ್ನ ಸಲ್ಲಿಸ್ತಕ್ಕಂಥ ವೇದಿಕೆಯಾಗಿ ಈ ಐತಿಹಾಸಿಕ ಗಾಜನ ಮನೆಯನ್ನು ನಾವು ಸಜ್ಜುಗೊಳಿಸಿದ್ದೇವೆ. ಸರ್ವರೂ ಕೂಡ ಏನು ಈ ಒಂದು ಪ್ರದರ್ಶನವನ್ನ ವೀಕ್ಷಣೆ ಮಾಡುವುದರ ಮೂಲಕ ಈ ಒಂದು ಆಕರ್ಷಣೆಯ ಸವಿಯನ್ನ ಸವಿಬೇಕು ಮತ್ತು ಗಂಗಾ ಸಾಮ್ರಾಜ್ಯ ಏನು 700 ವರ್ಷಗಳ ಕಾಲ ಈ ನಾಡಿಗೆ ನೀಡಿರ್ತಕ್ಕಂಥ ಮಹತ್ತರ ಕೊಡುಗೆಯನ್ನ ಅರಿಯಬೇಕು ಅಂತಕ್ಕಂಥದ್ದು ತೋಟಗಾರಿಕೆ ಇಲಾಖೆಯ ಪರವಾಗಿ ಅವರನ್ನ ವಿನಮ್ರವಾಗಿ ಕೇಳ್ಕೊಳ್ತೇನೆ.